ಹಾಯ್ ಎಲ್ಲ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಶೋಭಾ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಉದ್ದಿನವಡೆ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಯಾವ ರೀತಿ ಮಾಡೋದು ನೋಡೋಣವಾ. ಒಂದು ಬಟ್ಲಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. 1 ರಿಂದ 4 ಅವರು ಚೆನ್ನಾಗಿ ನೆನೆಬೇಕು. ಉದ್ದಿನ ಕಾಳು ಎಷ್ಟು ನೆನೆತಿತ್ತೋ ಅಷ್ಟು ಸಾಫ್ಟಾಗಿ ಗರಿಯಾಗಿ ಬರ್ತವೆ ಉದ್ದಿನವಡೆ. ನೋಡಿ, ತುಂಬ ಚೆನ್ನಾಗಿ ನೆಂದಿದ್ದಾವೆ. ಈಗ ರುಬ್ಕೋಬೇಕು. ನೋಡಿ, ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರುಬ್ಬೋದಕ್ಕೆ. ನೋಡಿ, ರುಬ್ಕೊತಾ ಇದ್ದೀನಿ. ನೋಡಿ, ಈಗ ಉದ್ದಿನಬೇಳೆ ಹಾಕಿ ತೀರಾ ಗಟ್ಟಿ ಆಯಿತು ಅಂದರೆ 1-2 ಸ್ಪೂನಷ್ಟು ನೀರು ಹಾಕ್ಬೋದು. ನಾನು ನೈಟೇ ರುಬ್ಬಿ ಎತ್ತಿಡ್ತಾ ಇದ್ದೀನಿ. ನೋಡಿ, ನೈಟ್ ರುಬ್ಬಿಟ್ಟಿದ್ರೆ ಚೆನ್ನಾಗಿ ಬೆಳಗ್ಗೆ ಅಷ್ಟೊತ್ತಿಗೆ ಉಬ್ಬತ್ತೆ. ನೈಟ್ ನೆನಾಕ್ಬಿಟ್ಟು ಬೆಳಗ್ಗೆನೇ ರುಬ್ಕೋಬೋದು, ಹಾಗೂ ಮಾಡ್ಬೋದು. ನೋಡಿ, ನುಣ್ಣಗೆ ಚೆನ್ನಾಗಿ ರುಬ್ಕೊಂಡಿದ್ದಾಯಿತು. ಒಂದು ಪಾತ್ರೆಗೆ ಸರ್ವ್ ಮಾಡಿದ್ದೀನಿ. ಈಗ ನೈಟೆಲ್ಲ ಹಾಗೆ ಇಡಬೇಕು. ಉಪ್ಪು ಸೋಡಾ ಏನೂ ಹಾಕೋದಿಲ್ಲ, ಬೆಳಗ್ಗೆ ಹಾಕಬೇಕು ಉಪ್ಪು ಸೋಡಾವ. ನೋಡಿ, ತುಂಬ ಚೆನ್ನಾಗಿ ಉಬ್ಬಿದೆ ಹಿಟ್ಟು ಬೆಳಗ್ಗೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ಸ್ಪೂನಷ್ಟು ತೆಂಗಿನಕಾಯಿ, 1-2 ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಜೀರಿಗೆ 1/2 ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆಯಷ್ಟು ಸೋಡಾ, ಸಣ್ಣದಾಗಿ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನೀಟಾಗಿ ಮಿಕ್ಸ್ ಮಾಡಿದ್ದಾಯಿತು. ಉದ್ದಿನವಡೆ ಕೈಯಲ್ಲಿ ಹಾಕಕ್ಕೆ ಬರಲ್ಲ ಅನ್ನೋರು ಕೈಗೆ ನೀರು ಹಚ್ಕೊಂಡಿದ್ದೀನಿ. ನೋಡಿ, ಈ ಥರ ಸೌಟು ತೊಗೊಂಡ್ಬಿಟ್ಟು ಸೌಟಿಗೆ ನೀರು ಹಚ್ಕೊಂಡ್ಬಿಟ್ಟು ಈ ಥರ ಉಂಡೆ ಮಾಡಿಬಿಟ್ಟು ಈ ಥರ ಹೋಲ್ ಮಾಡಿ, ಉದ್ದಿನ ಹಿಟ್ಟು ತೊಗೊಂಡು ಈ ಥರ ಹೋಲ್ ಮಾಡಿ ಸೌಟ್ ಮೇಲೆ ಇಟ್ಟು ಈಗ ಡೈರೆಕ್ಟ್ ಎಣ್ಣೆಗೆ ಹಾಕಬೇಕು. ಕೈಯಲ್ಲಿ ಮಾಡೋಕ್ಕೆ ಬರಲ್ಲ ಅನ್ನೋರು. ನನಗೆ ಕೈಯಲ್ಲೇ ಅಭ್ಯಾಸ ಇರೋದ್ರಿಂದ ನಾವು ಕೈಯಲ್ಲೇ ಹಾಕ್ತಿದ್ದೀವಿ. ನೋಡಿ, ಈ ಥರ ಉಂಡೆ ಮಾಡಿಬಿಟ್ಟು ಈ ಥರ ಕೈಯಲ್ಲಿ ಹೋಲ್ ಮಾಡಿಬಿಟ್ಟು ಈಗ ಎಣ್ಣೆ ಚೆನ್ನಾಗೇ ಬಿಸಿಯಾಗಿದೆ. ಈಗ ಕೈಯಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಉದ್ದಿನವಡೆವ. ನೋಡಿ, ನಾವು ಕೈಯಲ್ಲಿ ಹಾಕ್ತಾಯಿದ್ದೀನಿ. ನೀಟಾಗಿ ಬರ್ತಾ ಇದ್ದಾವೆ ರೌಂಡ್ ಶೇಪಲ್ಲಿ ಉದ್ದಿನವಡೆ. ಕೈಯಲ್ಲಿ ಅಭ್ಯಾಸ ಇರೋರು ಕೈಯಲ್ಲೇ ಹಾಕ್ಬೋದು, ನೀಟಾಗೆ ಬರ್ತವೆ ತುಂಬಾ ಚೆನ್ನಾಗಿ. ಚೆನ್ನಾಗಿ ಬೇಯಿಸ್ಕೋಬೇಕು ಸಣ್ಣವರೇ ಇಟ್ಟು ಸ್ಟಾರ್ಟಿಂಗ್ ಹಾಕಿದಾಗ. ಈಗ ಹಾಕಿದ್ದಾದಮೇಲೆ ದೊಡ್ಡವರೇ ಇಟ್ಕೋಬೇಕು. ನೋಡಿ, ಉದ್ದಿನವಡೆ ನೀಟಾಗಿ ಚೆನ್ನಾಗಿ ಬೇಯ್ತಾ ಇದ್ದಾವೆ. ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ನೋಡಿ, ಕಂಪ್ಲೀಟಾಗಿ ರೆಡಿ ಆದವು ಉದ್ದಿನವಡೆ. ಈಗ ತೆಗಿತಾ ಇದ್ದೀನಿ ಎಣ್ಣೆಯಿಂದ. ಈಗ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಚಟ್ನಿ ಜೊತೆ ಸೂಪರ್ ಕಾಂಬಿನೇಷನ್, ಇಡ್ಲಿ ಜೊತೆ ಕೂಡ ಸೂಪರ್ ಕಾಂಬಿನೇಷನ್. ಸೈಡ್ಸಿಗೆ ಇಡ್ಲಿ ಜೊತೆಗೂ ಕೂಡ ಮಾಡ್ಕೋಬೋದು, ಹಾಗೆ ಬೇಕಾದರೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಇರ್ತೈತೆ ಉದ್ದಿನವಡೆ. ಈಗ ನೋಡಿ, ತೋರಿಸ್ತಾ ಇದ್ದೀನಿ ಒಳಗಡೆನೂ ಚೆನ್ನಾಗಿ ಹೇಗೆ ಬೆಂದಿದೆ. ನೋಡಿ, ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಬೆಂದಿದೆ ಕೂಡ ಚೆನ್ನಾಗೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಇದೇ ಮೆಥಡಲ್ಲಿ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.